ಅವ್ರೇನು ಇದು ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾವುದು ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಸಸ್ಪೆನ್ಷನ್ ಯಾವುದಿಲ್ಲ, ಅವ್ರು ಮಾಡಿದ್ರು ಅದು ಉಪಯೋಗಕ್ಕೆ ಬರಲ್ಲ ಅಂತ ಸ್ಟೇ ಮಾಡಿದ್ದಾರೆ. ಏನು ನಮ್ಮ ವೈಸ್ ಪ್ರೆಸಿಡೆಂಟ್ ನಾರಾಯಣ ಸ್ವಾಮಿ, KPCC ವೈಸ್ ಪ್ರೆಸಿಡೆಂಟ್ ನಾರಾಯಣ ಸ್ವಾಮಿ ಅವರು ಸ್ಟೇ ಮಾಡಿದ್ದಾರೆ. ಲೆಟರ್ ಬಂದಿದ್ರು, ಸ್ಟೇ ಮಾಡಿ. ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡ್ತೀವಿ. ಇಲ್ಲ, ಅದು ಗೊತ್ತಿಲ್ಲ. ನಾವು ಹೈಕಮಾಂಡ್ ಏನು ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟನ್ನು ನಾವು ಕೊಟ್ಟಿಲ್ಲ, ಕೊಡ್ತೀವಿ, ರಿಪೋರ್ಟ್ ಕೊಡ್ತೀವಿ. ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ನಮ್ಮ ಹತ್ರ ಕೆಲವು ಮಾತಾಡಿರುವಂಥ ಯಾರ್ಯಾರು ಮಾತಾಡಿದ್ರು ಅವಂಥ ಕೆಲವೊಂದು ನಮ್ಮ ಹತ್ರ ರೆಕಾರ್ಡ್ಸ್ ಇದ್ದಾವೆ, ಆಡಿಯೋ ರೆಕಾರ್ಡ್ಸ್ ಇದ್ದಾವೆ ನಮ್ಮ ಹತ್ರ, ಯಾರ್ಯಾರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಆ ರೆಕಾರ್ಡ್ಸು ಸಮೇತ ನಾವು ಕೊಡ್ತೀವಿ. ಎಲ್ಲೆಲ್ಲಿ ಏನೇನು ಆ್ಯಕ್ಟಿವ್ ಆಗಿದ್ರು, ಏನೇನು ಮಾಡಿದ್ರು ಅಂತ ನಾವು ತೊಗೊಂಡೋಗಿ ಕೊಡ್ತೀವಿ. ಕೊಟ್ಟು ಆಮೇಲೆ ನೋಡ್ತೀವಿ ನಾವು. ಮಾಡಲಿ, ಒಳ್ಳೇದೇ ಅಲ್ವಾ. ಮಾಡಿದ ತಪ್ಪೇನಿದೆ ಅದು ಗೊತ್ತಾಗಲಿ, ಮಾಡಲಿ. ಗೂಂಡಾಗ್ಲು ಯಾರಿದ್ದಾರೆ ಇಲ್ಲಿ? ಇಲ್ಲ, ಗೂಂಡಾಗಲ್ಗೆ ಅನ್ವಯಿಸುತ್ತೆ. ನಾನು ಇಲ್ಲಿ ಯಾರು ನಮ್ಮ ಇದರಲ್ಲಿರೋರು, ಕಾಂಗ್ರೆಸ್ ಪಕ್ಷದಲ್ಲಿರೋರು ಯಾರಿಗೂ ಅನ್ವಯಿಸೋದಿಲ್ಲ. ಗೂಂಡಾಗಲ್ಗೆ ಅನ್ವಯಿಸುತ್ತೆ, ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಲಿರೋರು ಯಾರಿಗೂ ಅನ್ವಯಿಸೋದಿಲ್ಲ. ಯಾವುದು ಇಲ್ಲಿ ಬಣ ಯಾವುದೂ ಇಲ್ಲ. ಬಣ ಯಾವುದು, ನಾನು ಬಣಗಳು ಯಾವುದು ಇದೆ ಅಂತ ಹೇಳಿಲ್ಲ. ನಾನು ಯಾವುದು ಬಣ ಇದೆ ಅಂತ ಹೇಳಿಲ್ಲ. ಮುಂದಾಳತ್ವ ನಾನೇ ತೊಗೊಳ್ತೀನಿ. ಕೋಲಾರ MLA ನಾನು. ಏನೇ ನಮ್ಮ ಪಾರ್ಟಿದ ಕಷ್ಟ ಸುಖ ಏನೇ ಬಂದರೂ ನಾನೇ ತೊಗೊಳ್ತೀನಿ. ಕೋಲಾರಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ ತೊಗೊಳ್ತೀವಿ. ನಾನೇ ನೋಡ್ತೀನಿ. ಆಕ್ಟಿವ್ ಆಗಿದ್ದಾರೆ ಅವರು. ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸೋತಿರೋದ್ರಿಂದ ಬೇಜಾರಿದೆ. ಅದರಿಂದ ಅವರು ಆಕ್ಟಿವ್ ಆಗಿ ಜನಗಳಿಗೂ ಗೊತ್ತಾಗಬೇಕು, ನಾನು ಸೋತಿರೋದಕ್ಕೆ ಯಾರ್ಯಾರಿಗೆ ಏನೇನು ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂತ ಅವ್ರು ಆರಾಮಾಗಿ ಮನೆಯಲ್ಲಿದ್ದಾರೆ. ಆಕ್ಟಿವ್ ಆಗಿ ದಿಲ್ದಾರ್ ಆಗಿದ್ದಾರೆ ಅವ್ರನ್ನ. ಇವಾಗ ಇನ್ನೂ ಚಿಕ್ಕ ಹುಡುಗಂತರ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ ಅವರು. ಎಲ್ಲಿ ಯಾವುದನ್ನ ರಮೇಶ್ ಕುಮಾರ್ ಯಾವುದು ಲೀಡ್ ಮಾಡಿಲ್ಲ, ನಾನು ಯಾವುದು ಲೀಡ್ ಮಾಡಿಲ್ಲ, ಯಾವುದು ಮಾಡಿಲ್ಲ. ಪಾರ್ಟಿ ಕಾರ್ಯಕಲಾಪಗಳು ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ ಏನೇ ಆದ್ರೂ ನನಗೆ ಮಾಹಿತಿ ಬರುತ್ತೆ, ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನು ನೇತೃತ್ವ ವಹಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತೀನಿ. ತಂದೆ ತಾಯಿ ಇಲ್ಲ ಅಂತೇನೋ ಅದೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ತಂದೆ ತಾಯಿ ಇದ್ದಾರೋ ಇಲ್ವೋ, ಏನಾಗಿದ್ದಾರೋ ಗೊತ್ತಿಲ್ಲ ನನಗೆ. ತಂದೆ ತಾಯಿ ಬರ್ತಾರೆ, ಎಲ್ಲೂ ಹೋಗಲ್ಲ. ಗೊತ್ತಿಲ್ಲ ಸರ್, ನನಗೆ ಮಾಹಿತಿ ಇಲ್ಲ ಸರ್. ಯಾರು ಇಲ್ಲ, ನಮ್ದೇನು ವಿರೋಧ ಏನು. ಒಂದೇ ಒಂದು ನಿಮಿಷ ಸರ್, ನಮ್ಮ MLC ನಾರಾಯಣ ಸ್ವಾಮಿ ಅವರು ಫೋನ್ ಮಾಡ್ತಾ ಇದ್ದಾರೆ. ಸಸ್ಪೆಂಡ್ ಮಾಡಿದ್ದಾರೆ. ಯಾರನ್ನೂ ಮಾಡಿಲ್ಲ, ಸಸ್ಪೆಂಡ್ ಮಾಡಿಲ್ಲ. ಇದ್ರೆ ಏನಾದರೂ ದಾಖಲೆ ಕೊಡಿ. ದಾಖಲೆ ಇದೆಯಾ? ಹೇಳೋದಕ್ಕೆ ಸಸ್ಪೆಂಡ್ ಮಾಡೋದು ಯಾರು ಅಂದರೆ, ಇಲ್ಲಿ ಇವರೆಲ್ಲ ರಿಪೋರ್ಟ್ ಮಾಡಿ ಕಳಿಸಿದ್ರೆ ಸಸ್ಪೆಂಡ್ ಮಾಡೋದು ಜನರಲ್ ಸೆಕ್ರೆಟರಿನ ಅವ್ರು ಯಾರೋ ಮಾಡಬೇಕು. ಇವರೇ ಮಾಡೋದು. ಅವ್ರು ಅಲ್ಲಿಂದ ತಿರ್ಗಾ ರಿಪೋರ್ಟ್ ಮಾಡಿ ಇಲ್ಲಿ ಕಳಿಸಿದಾಗ ಇವ್ರು ಸಸ್ಪೆಂಡ್ ಮಾಡಬೇಕು. ಮಾಡಿದ್ರೆ ಮಾಡಲಿ ಬಿಡಿ, ಏನು ಮಾಡಿದ್ರೆ ಏನಾಗುತ್ತೆ? ಹೌದು, ಇರಲಿ, ಮಾಡಲಿ, ಸಸ್ಪೆಂಡ್ ಮಾಡಲಿ, ಒಳ್ಳೇದೇ ಅಲ್ವ. ಇನ್ನು ಆರಾಮಾಗಿರ್ತಾರೆ, ಪಾರ್ಟಿ ಕೆಲಸ ಸ್ವಲ್ಪ ಬಿಟ್ಟು ದೂರ ಇರ್ತಾರೆ, ಆರಾಮಾಗಿರ್ತಾರೆ. ಯಾರಿಂದ? ಮೊದಲೊಂದು ಸ್ಟೇಟ್ಮೆಂಟ್ ಹೇಳಿದ್ರು, ನನ್ನ ಮೇಲೆ ಎಲ್ಲೂ ಆರೋಪ ಏನು ಗಲಾಟೆ ಆಗಿಲ್ಲ, ಹೊಡೆದಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ರಾತ್ರಿ ಆದಮೇಲೆ ಪೊಲೀಸ್ ಕಂಪ್ಲೇಂಟ್ಗೆ ಹೋದರು. ಆಮೇಲೆ ಅನಿಲ್ ಅವರೇ ಕಾರಣ ಅದಕ್ಕೆ ಅಂತ ಅನಿಲಣ್ಣ ಮೇಲೆ ಹೇಳಿದ್ರು. ಆಮೇಲೆ ಈಗೇನು ನೀವು ಹೇಳ್ತಾ ಇದ್ದಾರೆ, ನನ್ನ ಮೇಲೂ ಹೇಳಿದ್ದಾರೆ, ಇವರೇ MLAನೂ MLC ಕಾರಣ ಅಂತ ಹೇಳಿದ್ದಾರೆ ಅಂತ. ಅವ್ರು ಒಂದೊಂದು ಸಲ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಮೀಡಿಯಾದವ್ರು ನೀವೇ ಅರ್ಥ ಮಾಡ್ಕೊಳ್ಳಿ ಅದು ವಾಸ್ತವಾಂಶ ಏನಿರುತ್ತೆ ಅಂತ. ಯಾರಿಗೆ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮಗೇನು ಗೊತ್ತಾಗುತ್ತೆ? ಅವ್ನು ಓನ್ ಡಿಸಿಷನ್ ಇರಲಿ, ಪ್ರೆಷರನ್ನ ಇರಲಿ, ಯಾವುದನ್ನ ಇರಲಿ, ನಮಗೇನು ಬೇಕಾಗುತ್ತೆ? ಬನರಾಜ್ಗೆ ನಿಲ್ಲಲ್ಲ. ನಿನ್ನೆ ಅವರು ಹೇಳಿದ್ದಾರೆ ವಿಡಿಯೋದಲ್ಲಿ. ಅವ್ರು ಹೇಳ್ತಾರೆ ನಾವು ಇದು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಹೌದು, ಇದು ಮುಂದುವರ್ಕೊಂಡೇ ಹೋಗೋದು, ಇದಂತೂ ಸ್ಟಾಪ್ ಆಗೋದಿಲ್ಲ. ಗ್ಯಾಂಗ್ ಯಾವುದು ನಮ್ಮದು ಅವ್ರದ್ದು ಅಂತ ಗ್ಯಾಂಗ್ ಯಾವುದೂ ಇಲ್ಲ. ಇಲ್ಲ, ಇದು ನಿಲ್ಲೋ ಅವರೇ ಹೇಳಿದ್ದಾರೆ. ಇದನ್ನು ನಾವು ಬನರಾಜಕೀಯದಿಂದ ನನಗೆ ಅಲ್ಲೇ ಮಾಡಿದರೆ ಇದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನು ಹೇಳಿದೆ, ಯಾವುದೂ ಇಲ್ಲ, ಅವ್ರನ್ನ ಯಾರೂ ಹೊಡೆದೂ ಇಲ್ಲ, ಗಲಾಟೆ ಮಾಡಿಲ್ಲ, ತಲ್ಲಾಡ್ಕೊಂಡಿದ್ದಾರೆ. ಅಲ್ಲಿ ಇದರಲ್ಲೇ ತಲ್ಲಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾತಾಡಿ ಹೋದರು. ಒಂದೊಂದು ದಿವಸಕ್ಕೆ ಒಂದೊಂದು ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಟ್ಮೆಂಟ್ಸ್ನ. ಹಂಗೆ ಮಾಡ್ಕೊಂಡು ಹೋದರೆ ನಾವು ಮಾಡದೇ ಇರೋದನ್ನು ನಾನೇನು ಹೇಳಿದ್ದೀನಿ ಅವತ್ತು ನಮ್ಮ ಮಸೀದಿ ದರ್ಶನಕ್ಕೆ ಹೋದಾಗ ಏನು ಹೇಳಿದೆ ನಾನು, ಅನಿಲನ್ನಾಗೂ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಇದರಲ್ಲಿ ಯಾರೇ ಇಲ್ಲ,
ಇದಕ್ಕೆ ನಾವು ಸಂಬಂಧಪಟ್ಟು ನಾವು ಹೇಳಿ ಮಾಡಿಸೋ, ನಾವೇ ಹೇಳಿ ಮಾಡಿಸೋ, ಇಲ್ಲಿ ಇನ್ನೊಬ್ಬರ ಮುಖಾಂತರ ಹೇಳಿ ಮಾಡಿಸಿದ್ರು ನಾನು ಹೇಳ್ದೆ ಶಾಪಗಳಾಗ್ತದೆ, ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ, ಇವು ಬರಲಿ ಅಂತ ಹೇಳ್ದೆ ಅವ್ರಿಗೆ. ಹೇಳ್ತಾ ಇಲ್ವ, ನಮಗೆ ಸಂಬಂಧ ಇಲ್ಲ. ಇನ್ನು ಅವರು ತಿರ್ಗಾ ಸ್ಟೇಟ್ಮೆಂಟ್ ಕೊಟ್ಟು ಸಂಬಂಧ ಇದೆ ಅಂತ ಹೇಳ್ತಿದ್ರೆ ಸಂಬಂಧ ಇರೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗ್ತದೆ. ಮಾತಾಡಲ್ಲ, ಕುತ್ಕೊಂಡು ಮಾತಾಡ್ತೀವಿ ತಿಳಿದ್ವಿ, ಈಗ ಮಾತಾಡೋದಿಲ್ಲ, ಮಾತಾಡಲ್ಲ, ಅವಶ್ಯಕತೆ ಇಲ್ಲ. ಒಂದು ಜಿಲ್ಲಾಧ್ಯಕ್ಷರಿಗೆ, ಒಂದು ಜನರಲ್ ಸೆಕ್ರೆಟರಿ ಬಂದಾಗ, ಒಂದು ವೈಸ್ ಪ್ರೆಸಿಡೆಂಟ್ ಬಂದಾಗ, ಒಂದು ಚೌಟಿನಲ್ಲಿ ಕಾರ್ಯಕ್ರಮ ಆದಾಗ ಊಟದ ವ್ಯವಸ್ಥೆ ನನಗೊಪ್ಪಿಸ್ತಾರೆ ಯಾರು ಜಿಲ್ಲಾಧ್ಯಕ್ಷರು, ನಾನು ಮಾಡ್ತೀನಿ. ಚೌಟ್ರಿ ವ್ಯವಸ್ಥೆ ನಂಜೇಗೌಡ್ರಿಗೆ ಒಪ್ಪಿಸ್ತಾರೆ, ಮಾಡ್ತಾರೆ. ಫ್ಲೆಕ್ಸಿಗಳು ಬಂದ್ಬಿಟ್ಟು ಯಾರು ಅವ್ರಿಗೆ ಬೇಕಾಗಿದ್ದವ್ರು ಅವ್ರವ್ರು ಯಾರ್ಯಾರು ಹಾಕ್ಕೊಳ್ತಾರೆ. ಇವ್ರದ್ದೇನು ಪಾತ್ರನೇ ಇಲ್ಲ. ಒಂದು ಜಿಲ್ಲಾಧ್ಯಕ್ಷರಿಗೆ ಹಿಂದ್ಗಡೆ ಏನು ಕಾರ್ಯಕ್ರಮ ಅಂತ ಬೋರ್ಡ್ ಹಾಕಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ಬರೀ ಅವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ಬೋರ್ಡ್ ಹಾಕೋದಕ್ಕೆ ಜಿಲ್ಲಾಧ್ಯಕ್ಷರಿಗೆ ಲಾಯಕ. ಆಮೇಲೆ ಇದು ಮಾತಾಡೋದು ಬೇರೆ, ಒಂದೊಂದು ದಿವಸಕ್ಕೆ ಒಂದೊಂದು ಸ್ಟೇಟ್ಮೆಂಟ್. ಫಸ್ಟ್ ಏನು ಹೇಳಿದ್ರು, ಏನಿಲ್ಲ ಇನ್ನೊಂದು, ಆಮೇಲೆ ಏನು ಹೇಳಿದ್ರು ಕಂಪ್ಲೇಂಟು ಅಂತ ಹೇಳಿದ್ರು ಅನಿಲ್ ಕುಮಾರ್. ಇವಾಗ ಏನು ಹೇಳ್ತಾರೆ, ನನ್ನ ಮೇಲೂ ನೀವು ಸೇರಿಸಿ ಹೇಳ್ತಾರೆ. ನೀವು ಹೇಳ್ತಾರೆ, ನಾನು ನೋಡಿಲ್ಲ, ನೀವು ಹೇಳ್ತಾರೆ. ಸ್ಟೇ ಮಾಡಿದ್ದಾರೆ, ಅವ್ರು ಮಾಡಿದ್ದು ಸ್ಟೇ ಮಾಡಿದ್ದಾರೆ ನಾರಾಯಣ ಸ್ವಾಮಿ. ಇಲ್ಲಿ ನೋಡಿ, ಅವರೇನು ಇದು ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾವುದು ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಸಸ್ಪೆನ್ಷನ್ ಯಾವುದಿಲ್ಲ, ಅವ್ರು ಮಾಡಿದ್ರು ಅದು ಉಪಯೋಗಕ್ಕೆ ಬರಲ್ಲ ಅಂತ ಸ್ಟೇ ಮಾಡಿದ್ದಾರೆ. ಏನು ನಮ್ಮ ವೈಸ್ ಪ್ರೆಸಿಡೆಂಟ್ ನಾರಾಯಣ ಸ್ವಾಮಿ, KPCC ವೈಸ್ ಪ್ರೆಸಿಡೆಂಟ್ ನಾರಾಯಣ ಸ್ವಾಮಿ ಅವರು ಸ್ಟೇ ಮಾಡಿದ್ದಾರೆ, ಲೆಟರ್ ಬಂದಿದ್ರು, ಸ್ಟೇ ಮಾಡಿ. ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡ್ತೀವಿ. ಇಲ್ಲ, ಅದು ಗೊತ್ತಿಲ್ಲ. ನಾವು ಹೈಕಮಾಂಡ್ ಏನು ರಿಪೋರ್ಟ್ ಕೊಡಬೇಕು ಆ ರಿಪೋರ್ಟನ್ನು ನಾವು ಕೊಟ್ಟಿಲ್ಲ, ಕೊಡ್ತೀವಿ, ರಿಪೋರ್ಟ್ ಕೊಡ್ತೀವಿ. ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ನಮ್ಮ ಹತ್ರ ಕೆಲವು ಮಾತಾಡಿರುವಂಥ ಯಾರ್ಯಾರು ಮಾತಾಡಿದ್ರು ಅವಂಥ ಕೆಲವೊಂದು ನಮ್ಮ ಹತ್ರ ರೆಕಾರ್ಡ್ಸ್ ಇದ್ದಾವೆ, ಆಡಿಯೋ ರೆಕಾರ್ಡ್ಸ್ ಇದ್ದಾವೆ ನಮ್ಮ ಹತ್ರ, ಯಾರ್ಯಾರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಆ ರೆಕಾರ್ಡ್ಸು ಸಮೇತ ನಾವು ಕೊಡ್ತೀವಿ. ಎಲ್ಲೆಲ್ಲಿ ಏನೇನು ಆ್ಯಕ್ಟಿವ್ ಆಗಿದ್ರು, ಏನೇನು ಮಾಡಿದ್ರು ಅಂತ ನಾವು ತೊಗೊಂಡೋಗಿ ಕೊಡ್ತೀವಿ. ಕೊಟ್ಟು ಆಮೇಲೆ ನೋಡ್ತೀವಿ. ನೋಡಿ, ಮಾಡಲಿ, ಒಳ್ಳೇದೇ ಅಲ್ವಾ. ಮಾಡಿದ ತಪ್ಪೇನಿದೆ ಅದನ್ನ ಗೊತ್ತಾಗಲಿ, ಮಾಡಲಿ. ಗೂಂಡಾಗ್ಲು ಯಾರಿದ್ದಾರೆ ಇಲ್ಲಿ? ಇಲ್ಲ, ಗೂಂಡಾಗಲ್ಗೆ ಅನ್ವಯಿಸುತ್ತೆ. ನಾನು ಇಲ್ಲಿ ಯಾರು ನಮ್ಮ ಇದರಲ್ಲಿರೋರು, ಕಾಂಗ್ರೆಸ್ ಪಕ್ಷದಲ್ಲಿರೋರು ಯಾರಿಗೂ ಅನ್ವಯಿಸೋದಿಲ್ಲ. ಗೂಂಡಾಗಲ್ಗೆ ಅನ್ವಯಿಸುತ್ತೆ, ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಲಿರೋ ಯಾರಿಗೂ ಅನ್ವಯಿಸೋದಿಲ್ಲ. ಯಾವುದು ಇಲ್ಲಿ ಬಣ ಯಾವುದೂ ಇಲ್ಲ. ಬಣ ಯಾವುದು, ನಾನು ಬಣಗಳು ಯಾವುದು ಇದೆ ಅಂತ ಹೇಳಿಲ್ಲ, ನಾನು ಯಾವುದು ಬಣ ಇದೆ ಅಂತ ಹೇಳಿಲ್ಲ. ಮುಂದಾಳತ್ವ ನಾನೇ ತೊಗೊಳ್ತೀನಿ. ಕೋಲಾರ MLA ನಾನು, ಏನೇ ನಮ್ಮ ಪಾರ್ಟಿದ ಕಷ್ಟ ಸುಖ ಏನೇ ಬಂದರೂ ನಾನೇ ತೊಗೊಳ್ತೀನಿ. ಕೋಲಾರಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ ತೊಗೊಳ್ತೀವಿ, ನಾನೇ ನೋಡ್ತೀನಿ. ಆಕ್ಟಿವ್ ಆಗಿದ್ದಾರೆ ಅವರು. ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸೋತಿರೋದ್ರಿಂದ ಬೇಜಾರಿದೆ. ಅದರಿಂದ ಅವರು ಆಕ್ಟಿವ್ ಆಗಿ ಜನಗಳಿಗೂ ಗೊತ್ತಾಗಬೇಕು, ನಾನು ಸೋತಿರೋದಕ್ಕೆ ಯಾರ್ಯಾರಿಗೆ ಏನೇನು ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂತ ಅವ್ರು ಆರಾಮಾಗಿ ಮನೆಯಲ್ಲಿದ್ದಾರೆ. ಆಕ್ಟಿವ್ ಆಗಿ ದಿಲ್ದಾರ್ ಆಗಿದ್ದಾರೆ ಅವ್ರನ್ನ. ಇವಾಗ ಇನ್ನೂ ಚಿಕ್ಕ ಹುಡುಗನ ಥರ ಆಗ್ಬಿಟ್ಟಿದ್ದಾರೆ ಅವರು. ಎಲ್ಲಿ, ಯಾವುದನ್ನ ರಮೇಶ್ ಕುಮಾರ್ ಯಾವುದು ಲೀಡ್ ಮಾಡಿಲ್ಲ, ನಾನು ಯಾವುದು ಲೀಡ್ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಪಾರ್ಟಿ ಕಾರ್ಯಕಲಾಪಗಳು ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ ಏನೇ ಆದ್ರೂ ನನಗೆ ಮಾಹಿತಿ ಬರುತ್ತೆ, ನಾನು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಅದನ್ನು ನೇತೃತ್ವ ವಹಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತೀನಿ. ತಂದೆ ತಾಯಿ ಇಲ್ಲ ಅಂತೇನೋ ಅದೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ತಂದೆ ತಾಯಿ ಇದ್ದಾರೋ ಇಲ್ವೋ, ಏನಾಗಿದ್ದಾರೋ ಗೊತ್ತಿಲ್ಲ ನನಗೆ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರಿದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.